ಹುಡುಗಿಯರ ಮತ್ತೇನೋ ಹಚ್ಕೊಂಡಿದ್ದಾಳಲ್ಲ ಮತ್ತೆ. ನಿಮ್ಮಪ್ಪಾಜಿ ಹುಟ್ಟಿದ್ದ ಅಲ್ಲಿ ವಿಡಿಯೋ ಮಾಡ್ತೀನಿ ಏನ್ ಇವೆಂಟ್ ಇದ್ರು ನಾನು ಫುಲ್ ಕೇಳಿಸ್ತು. ಹೋಗೋದಿದ್ರೆ ನಾನು ಯಾವಾಗಲೂ ಹೋಗ್ಬೋದು, ಅದರಲ್ಲೇನಿಲ್ಲ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಫುಟೆಡೋ ಯೂಟ್ಯೂಬ್ ಚಾನೆಲ್. ಎಸ್, ಇವತ್ತು ಸಂಡೇ ಆಯ್ತಾ, ಸೊ ಹಾಗಾಗಿ ಹೀಗೆ ಒಂದು ಪ್ರ್ಯಾಂಕ್ ವಿಡಿಯೋ ಮಾಡೋಣ ಅಂತ ಹೇಳ್ಕೊಂಡು ರೆಡಿ ಆಗಿದ್ದೀನಿ. ಕೆಳಗಡೆ ಹೋಗಿ ಬೇಸ್ಮೆಂಟಿಗೆ ಹೋಗಿ ಮತ್ತೆ ಲಿಫ್ಟಿಗೆ ಬಂದೆ, ಬಿಕಾಸ್ ಗಣೇಶನ ವಿಸರ್ಜನೆ ಬಿಡ್ತಾ ಇದ್ದಾರೆ. ಸೊ ಹಾಗಾಗಿ ತುಂಬಾ ಸೌಂಡ್ ಬರ್ತಾ ಇದೆ. ಹಾಗಾಗಿ ಮತ್ತೆ ಲಿಫ್ಟಿಗೆ ಹೋಗಿ ಮತ್ತೆ ಬರೋಣ, ಸೌಂಡ್ ಬರಲ್ಲ ಅಂತ. ಸೊ ಏನ್ ಪ್ರ್ಯಾಂಕ್ ಅಂತ ಹೇಳ್ಕೊಂಡು ಹೋಗ್ತಾ ಹೇಳ್ತೀನಿ ಆಯ್ತಾ, ಬಿಕಾಸ್ ತುಂಬಾ ಸೌಂಡ್ ಇದೆ. ಹಾಗಾಗಿ ಲೆಟ್ಸ್ ಗೋ. ಈಗ ಇವರು ನಮ್ಮ ಭಾವ ಇದಾರಲ್ಲ, ಅಕ್ಕನ ಗಂಡ, ಅವ್ರಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಇದ್ದೀವಿ. ಏನಕ್ಕಂತ ಹೇಳಿದ್ರೆ, ಅಮಿತಂಗ್ ಮಾಡಿದ್ರೆ ಅವ್ರು ಯೂಶ್ವಲಿ ಅಷ್ಟು ಬೇಗ ರಿಯಾಕ್ಟ್ ಆಗಲ್ಲ. ಅದೇ ನಮ್ಮ ಭಾವ ಆದರೆ ಸ್ವಲ್ಪ ಬೇಗ ರಿಯಾಕ್ಟ್ ಆಗಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಪ್ರ್ಯಾಂಕ್ ಏನು ಅಂತ ಹೇಳಿದರೆ, ಗಾಡಿಯಲ್ಲಿ ಹಿಂಗೆ ಅಮಿತ್ ಡ್ಯೂಟಿ ಮೇಲೆ, ಅಂದರೆ ಅವ್ರಿಗೆ ಕರೆದಿಲ್ಲ ಅಲ್ವಾ, ಅಮಿತ್ ಇಲ್ವಾ ಅಂತ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಅಮಿತ್ ಡ್ಯೂಟಿ ಮೇಲೆ ಹೋಗಿದ್ದಾರೆ ಮೈಸೂರಿಗಂತ ಹೇಳೋದು. ಹೋಗಿ ನಾನು ಮತ್ತು ಸುಶ್ಮಿತಾ ಸ್ಟುಡಿಯೋಗೆ ಹತ್ರ ಹಿಂಗೆ ಹೋಗಿ ಬರಬೇಕಾದ್ರೆ ಬಿದ್ದಿದ್ದೀವಿ ಅಂತ ಹೇಳಿ ಪ್ರ್ಯಾಂಕ್ ಮಾಡೋಣ ಅಂತ ಇದ್ದೀನಿ. ಬಟ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಸಿಟ್ಟು ಬಂದರೆ ಮಾತ್ರ ಸರಿ ಬೈತಾರೆ ಅವರು. ಇಂಥ ವಿಷಯದಲ್ಲೆಲ್ಲ ಪ್ರ್ಯಾಂಕ್ ಮಾಡಿದರೆ ನಿಜವಾಗ್ಲೂ ಬೈತಾರೆ. ನನಗೆ 100% ಶ್ಯೂರ್ ಇದೆ ನಾನು ಬೈಸ್ಕೊಳ್ತೀನಿ ಅಂತ. ಬಟ್ ಅವ್ರು ಹೇಗೆ ರಿಯಾಕ್ಟ್ ಆಗ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಆದಷ್ಟು ಟ್ರೈ ಮಾಡ್ತೀನಿ ಪ್ರ್ಯಾಂಕ್ ಮಾಡಲಿಕ್ಕೆ. ಅದನ್ನು ಎಲ್ಲಿದೆ ಸುಬಿಕಲ್ಲ, ನನ್ನ ಕೈಯಲ್ಲಿದೆ. ಗಾಡಿ ಕೀ ಕೊಡು. ನನ್ನ ಸ್ಕೂಟಿಯಲ್ಲಿ ಬರಬೇಕಾದ್ರೆ ಬಿದ್ದೆ ಅಂತ ಹೇಳೋದಾಯ್ತಾ. ಸೊ ಜಾಸ್ತಿ ಅಲ್ಲ, ಏನೂ ಇಲ್ಲ. ಆಲ್ರೆಡಿ ಅಕ್ಕನಿಗೆ ಫೋನ್ ಮಾಡಿ ಹೇಳಿದ್ದೆ ನಾನು ಹೀಗೀಗ ಅಂತ. ಸೊ ಎಲ್ಲಿ ಹಾಕ್ಕೊಂಡೆ, ಇಲ್ಲಿ ಪರ್ಚೋಗಿತ್ತಾರ ಅದ ಮೇಲೆ ಮಣ್ಣು ಹಾಕೋ ಸ್ವಲ್ಪ. ಡ್ರೈ ಆಗ್ಬೇಕೀಗ. ಫಸ್ಟ್ ಇದಾಕೋ. ಅವ್ರು ಬಿಡು, ಯಾರು ಜಾರ್ಜ್ ಬಾವ ಹೆಂಗೋ ಬಂದ್ಬಿಡ್ತು. ವಿನಾಯಕ್ ಅಣ್ಣಂದ್ರೆ ಆಕ್ಷನ್ ಇರೋದು ಡ್ರೈ ಆಗ್ಬೇಕು. ಆ ಕಡೆ ಹಚ್ಕೋ. ಫೆವಿಕಾಲ್ ಸ್ಮೆಲ್ ಬಂದ್ರೆ ಅವರಿಗೆ ನಿನ್ ದುರದೃಷ್ಟ. ನಾ ಬೈಸ್ಕೊಳ್ಳೋದಾದ್ರೆ ಗ್ಯಾರಂಟಿ. ಅವಳು ಬೈಸ್ಕೊಳ್ಳೋದಲ್ದೆ ನಾವಿಬ್ರು ಬೈಸ್ಕೊಳ್ಬೇಕು ಅವಳ ಜೊತೆ. ಇಲ್ಲ, ಅಮಿತ್ ಈಗ ಸದ್ಯ ಕಾಣಿಸ್ಕೊಳ್ಳಲ್ಲ, ಅವನಿಗೆ ಕಳಿಸ್ತೀನಿ ಈಗ. ಮತ್ತೆ ಇಟ್ಟಿರಲ್ಲ ನಮ್ಮ ಚೆರೋಡಾಗ್ತದೆ ಸೈನ್ ತಗೊಂಡು ಬೆಸ್ಟ್ ಕಮ್ ಸೈನ್ ಕೊಡ್ಲಿ ಹಂಗೆ ಬೋಸ್ಲತ್ ಮುನ್ಸಂಗ್ ಹಂಗಲ್ಲ ಅಲ್ಲಿ ಸೌಂಡ್ ಜಾಸ್ತಿ ಇದೆ ಗಣಪತಿದು ಸೌಂಡ್ ಕೆಳಗೆ ಇದ್ರಲ್ಲಿ ಹಾಕಕ್ಕಾಗಲ್ಲ. ಬೇಡ, ಇಲ್ಲ ಇರ್ಲಿ, ಅಲ್ಲಿ ಬೇಡ, ಸಾಕಲ್ಲ ಇಷ್ಟೇ. ಸಾಕು. ಇನ್ನೆಲ್ಲಾದ್ರು ಇಲ್ಲೊಂದು ಇರೇ ಅಷ್ಟೇ ಸಾಕು ಬಿಡು. ಇದ್ರದ್ದು ಕ್ಯಾನ್ಸಲ್ಲಿ ನನಗಂತೂ ಪುಕ್ಕ ಆಗ್ತಾ ಇದೆ. ಇರ್ಲಿ, ಏನಾಗಲ್ಲ. ನಿರ್ಮಲನಿಗೆ ಫೋನ್ ಮಾಡಿ ಹೇಳಿದ್ದೀನಿ ನಾನು. ಅಲ್ಲ, ಇಲ್ಲ ಕಣೆ, ಈ ತರ ಬಿದ್ವಿ ಅಂತ ಹೇಳೋಣ. ಆಫ್ ಮಾಡು, ಒಂದು ಸ್ವಲ್ಪ ಡ್ರೈ ಆಗಿ. ಲಿಪ್ಸ್ಟಿಕ್ ಅಂತ ಗೊತ್ತಾಗುತ್ತಲೇ. ಪಿಂಕ್ ಕಲರ್ ರಕ್ತ ಬರುತ್ತಾ, ರೆಡ್ ಕಲರ್ ಬರೋದು. ಸಾಕು ಬಿಡು. ಕ್ಯಾಮ್ರಾನ ಉಲ್ಟಾ ಇಟ್ಕೊಂಡಿದ್ದಾಳೆ. ಬಿದ್ದಿದ್ಯಾ ನೀನು? ಇಲ್ಲೆಲ್ಲ ನೋಡು, ಇಲ್ಲೆಲ್ಲ ಬಿದ್ದಿದ್ಯಾ. ಹಿಂಗಿಂಗ್ ಮಾಡ್ಬೇಕು, ಹಿಂಗಿಂಗ್ ಮಾಡ್ಬೇಕು, ಹಿಂಗ್ ಒರೆಸ್ಬೇಕು. ಕೈ ಹಚ್ಚು. ಇಲ್ಲ ನೋಡ್ತಾರ ಕಡೆ ಎಲ್ಲರೂ ಇದೆ. ಈಗ ಫ್ಲಾಪ್ ಆಗ್ಬೇಕು. ಈ ಅಮಿತ ಫ್ಲಾಪ್ ಮಾಡಿದಾರಂತ ಕಲ್ಲಾಗ್ತಾವಳೆ. ಮಳ್ಳಾಕು ಅಂದ್ರೆ
ಕೈ ಇಲ್ಲ ಹಾಕು. ಫೆವಿಕಾಲ್ ಅಂತ ಗೊತ್ತಾಗಲ್ಲ. ಇರು 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 ಇರೇ. ಇವಳು ಯಾವಳು ಇವಳು? ಇನ್ನೆಷ್ಟು ನೀನು ಬಿದ್ರೂ ನಿನ್ನನ್ನು ಯಾರು ನಂಬಲ್ಲ. ಲಿಪ್ಸ್ಟಿಕ್ ಅಂತ ಗೊತ್ತಾಗುತ್ತಿಲ್ಲ. ವರ್ಷು ಮುಂದ್ಗಡೆ ಹಾಂ ಕಾಣಿಸುತ್ತೆ ನೋಡಿ ಇದರಲ್ಲಿ. ಅನ್ಸುತ್ತೆ. ಇಲ್ಲ ಅವ್ರಿಗೆ ಫೋನ್ ಮಾಡಬೇಕಿತ್ತು. ಫೋಟೋ ತೆಗಿಯೋದು. ಹಾಂ ಏನಕ್ಕೆ ಬಿದ್ದೆ ನಿಶ್ಮಿತಾ? ಎಂತ ಗೊತ್ತಾ, ಇವಳು ಮತ್ತೆ ಇವನು ಅಮಿತ್ ಇಬ್ರು ಸೇರಿ ನನ್ನ ಪ್ರ್ಯಾಂಕ್ನ ಫ್ಲಾಪ್ ಮಾಡೋದ್ರಲ್ಲಿದ್ದಾರೆ. ಅಲ್ಲಿ ಅಟ್ಲೀಸ್ಟ್ ರೋಡ್ ಮೇಲೆ ಆದ್ರೂ ಬಿದ್ದೆ ಅಂತ ಹೇಳ್ಬೋದು. ಇಲ್ಲೆಲ್ಲೋ ಕರ್ಕೊಂಡು ಬರ್ತೀನಿ ಬಿದ್ದಿದ್ದೀನಿ ಅಂತ ಹೇಳೋದು. ಆ ರೋಡು ಹಂಗೆ ಇತ್ತು. ನಾಯಿ ಬಂತು ಅಲ್ಲಿ. ನಮ್ದು ಈ ಏರಿಯಲ್ಲಿ ಒಂದು ಕುಂಟು ನಾಯಿ ಇದೆ. ನಗು ಅಂತೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೀನಂತೂ ಕಾಣಿಸ್ಕೋಬೇಡ, ನೀನು ಇಲ್ಲ ಅಂತ ಹೇಳ್ಬಿಟ್ಟಿದ್ವಿ. ಎಲ್ಲಾದ್ರೂ ಹೋಗ್ಬಿಡು. ಈಗ ಸುಷ್ಮಿತಾ ಹ್ಯಾಂಡಲ್ ಮಾಡ್ತಾರೆ. ಸುಷ್ಮಿತಾ ಫೋನ್ ಮಾಡಿ ಬೌಜಿಗೆ ಕಾಲ್ ಮಾಡಾಯ್ತಾ? ರಿಂಗ್ ಆಗ್ತಾ ಇದೆ. ನಂಗೆ ಭಯ. ನಗು ಬೇಡ. ಹಲೋ ಬೌಜಿ ಎಲ್ಲಿದ್ದೀರಾ? ಹೌದಾ, ನಿರ್ಮಲ ಮಲಗಿದಾಳ? ಮಾಯಿ ಇವಾಗ ನಾನು ಹೇಳ್ತೀನಿ, ಯಾರಿಗೇನು ಹೇಳ್ಬೇಡ್ರಿ, ಸೈಲೆಂಟಾಗಿ ಹೊರಗಡೆ ಬನ್ನಿ. ಇಲ್ಲಿ ನಾವು ಇಲ್ಲಿ ಯಾರಂಡಳ್ಳಿಗೆ ಚಿಕನ್ ತಗೊಂಡ್ಬರಕ್ಕಂತ ಹೋಗ್ತಾ ಇದ್ವಿ. ಹೋಗಿ ಬರ್ಬೇಕಾದ್ರೆ ಒಂದು ಕುಂಟ್ನಾಯಿ ಅಡ್ಡ ಬಂತು. ನಿಶ್ಮಿತಾ ಜಸ್ಟ್ ಸ್ಕಿಡ್ಡಾಗಿ ಬಿದ್ಲು. ಅವಳಿಗೆ ಸ್ವಲ್ಪ ಅದು ಸ್ಕೂಟಿ ಎತ್ತಕ್ಕಾಗ್ತಾ ಇಲ್ಲ. ನನಗೂ ಗಾಡಿ ಓಡ್ಸಕ್ಕೆ ಬರಲ್ಲ. ಸ್ವಲ್ಪ ಬರ್ತೀರಾ? ಇಲ್ಲಿ ಗೇಟ್ ಇದೆಯಲ್ಲ, ಇಲ್ಲೇ ಗೇಟ್ ಹತ್ರ ಇದ್ದೀನಿ. ಇಲ್ಲ ಆರ್ಕೆ ಬರೋ ಹತ್ರ ಗೇಟ್ ಇಲ್ಲ. ನಮ್ದು ಅಪಾರ್ಟ್ಮೆಂಟಿಗೆ ಹೋಗೋ ಕಡೆ ಬರುತ್ತಲ್ಲ, ಇಲ್ಲಿ ಸಿಮೆಂಟ್ ಅಂಗಡಿ ಇದೆಯಲ್ಲ, ಅಲ್ಲಿದ್ದೀವಿ. ಸರಿ, ಹೇಳೋದು ಹೇಳ್ಬಿಟ್ಟಿದ್ದಾಳೆ. ಈಗ ಹ್ಯಾಂಡಲ್ ಇದು ಆನಲ್ಲೇ ಇಟ್ಟಿರ್ತೀನಿ ನಾನು. ಆಗ್ತಿದ್ಯಾ? ಹ್ಞೂ, ಸ್ವಲ್ಪ ದೂರ ನಿಂತ್ಕೊ. ನೀನು ನಗರೆ ನಂಗೂ ನಗು ಬರುತ್ತೆ. ನಿಶ್ಮಿತಾ ಇದು ಯಾಕೋ ಫ್ಲಾಪ್ ಆಗೋ ಥರ ಇದೆ. ನೀನೇ ಫ್ಲಾಪ್ ಮಾಡ್ಬೇಕು ಮಾಡಿದ್ರೆ. ಅಲ್ಲಿ ಬರ್ತಿದ್ಯಾ ನೋಡು, ದೂರ ಇರೇ, ಅವ್ರು ಬರೋ ತನಕ ಇರೋ. ನೀನು ಮಾತಾಡ್ಬೇಡ. ಆ ಫೋನ್ ಬೇಕೇ ಬೇಕು, ಗೊತ್ತಾಗುತ್ತಿಲ್ಲ ಅಂದರೆ ವಿಡಿಯೋ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು. ದೇವ್ರೆ, ನನಗಂತೂ ಸಖತ್ ಭಯ ಆಗ್ತಾ ಇದೆ. ಇಲ್ಲಿ ಆಲ್ಮೋಸ್ಟ್ ಆಗಿ ಎಲ್ಲರೂ ಗೊತ್ತಿರೋರೇ ಇದ್ದಾರೆ. ನಾನು ಅಂದೆ ಇಲ್ಲಿ ಮಾಡೋದು ಬೇಡ ಅಂತ. ಅಮಿತ್ ಮಾಡಿದ್ದೆಲ್ಲ ಹೇಳ್ಬಿಟ್ಟಿದ್ದೀನಿ. ಇವಾಗ ಅದನ್ನ ಹೇಳೋದು ಹಿಂಗ್ ಬಿದ್ದಿದ್ದಾಳೆ ಅಂತ ಹೇಳಿದ್ರೆ ಒಂದು ಅವಳು ಬಿದ್ದಿದ್ದಾಳೆ, ಮುಚ್ಚು ಬಾಯಿ. ಅಷ್ಟೇ ನೀನು ಹೇಳ್ಬೇಕಿತ್ತು. ನಾನೇ ಹೇಳ್ಕೊಂಡು ನಾನೇ ಬಿದ್ದಿದ್ದೀನಿ ಅಂತ ಯಾವ ಪ್ರ್ಯಾಂಕ್? ಏನೋ ಒಂದು ಹೇಳಿದ್ದೀನಿ, ಸುಮ್ಮನೆ ಇರು. ನೀನ್ ಸ್ವಲ್ಪ ಸೀರಿಯಸ್. ನೀನು ಮಾತಾಡಬೇಡ, ಸುಮ್ಮನೆ ಇರು ನೀನು. ಇವಳ ಜೊತೆ ನಾನು ಬಯಸ್ಕೊಳ್ತೀನೇನೋ ಇವಾಗ. ಬೈದ್ರಂತೂ ಹಂಗಿಂಗು ಬೈಯಲ್ಲ, ಸರಿಯಾಗಿ ಮಂಗಳಾರತಿ ಮಾಡ್ತಾರೆ. ಬರ್ತಾ ಇದ್ದಾರೆ ನಿಶ್ಮಿತಾ. ವಿನಾಯಕ್ ಅಣ್ಣನೂ ಬರ್ತಾ ಇದ್ದಾರೆ. ನೀನು ಮಾತಾಡಬೇಡ, ಸುಮ್ಮನೆ ಇದ್ಬಿಡು. ಮುಚ್ಚು, ನೀನು ಮಾತಾಡಬೇಡ, ಹೊಡೆದಾಕ್ಬಿಡ್ತೀನಿ. ನೀನು ಮಾತಾಡಿದ್ರೆ ನಂಗೆ ನಗು ಬರುತ್ತೆ. ಗಣಪತಿಗೆ ತಕೊಂಡ್ ಬರ್ತಾ ಇದ್ದಾರೆ ಕಡೆ. ಎಲ್ಲಾದ್ರೂ ಗಣಪತಿ ಬರೋದು. ನಿನ್ ಕಾಲಿಗೆ ಬೀಳ್ತೀನಿ ಮರೈತಿ. ನಾ ಸುಮ್ಮನೆ ಇದ್ಬಿಡು. ನೀನು ಹೊಡೆದಾಕ್ಬಿಡ್ತೀನಿ ಇವಾಗ. ಪಾಪ ಅವರು ಮೂವಿ ನೋಡ್ತಿರ್ತಾರೆ ನಾವು ಕೂತ್ಕೊಂಡು. ಗಣಪತಿ ಬರ್ತಾ ಇದೆ. ನಿಶ್ಮಿತಾ ಸುಮ್ಮನೆ ಇದ್ಬಿಡು. ಗಣಪತಿ ಬರ್ತಿದೆ. ಏನು ಇಲ್ಲ. ಅಮ್ಮ ತಾಯಿ ಪೀಜಿ ಹತ್ರ ಇದೆ, ಸುಮ್ಮನೆ ಇರು. ನಂಗೆ ಮಾತಾಡ್ಸ್ಬೇಡ, ನಗು ಬರುತ್ತೆ. ಕಾಣಿಸ್ತಿದ್ಯಾ? ಅಲ್ಲಿ ಬರ್ತಾ ಇದ್ದಾರೆ. ನಾನು ಹೇಳ್ದೆ ಬೌಜಿ ಅವಳಿಗೆ, ಸ್ಪೀಡಾಗಿ ಬರಬೇಡ, ಮೆಲ್ಲಗೆ ಬಾ ಅಂತ. ದ್ವೀ ಅಂತ ಓಡ್ಕೊಂಬಂತ. ಅದು ಕುಂಟು ನಾಯಿ ಇದೆ ಅಲ್ಲ, ಅದು ಅಡ್ಡ ಬಂತು. ಹಂಗೆ ಸ್ಪೀಡಾಗಿ ಬರಲ್ಲ ಬಂದರೆ.
ಅಳ್ತಾಳೆ ಕುತ್ಕೊಂಡು. ಹಂಗೆ ಯಾವಾಗ್ಲೂ ಸ್ಪೀಡ್ ಆಗಿ ಬರ್ತಾಳೆ ಬೌಜಿ ಅವಳು. ಬ್ರೋ ನಿಜ. ಇಲ್ಲೇ ಸ್ವಲ್ಪ ಮುಂದೆ ಇಲ್ಲಿ ಹೋಯ್ತು, ಇಲ್ಲಿ ಹಿಂಗ್ ಹೋಯ್ತು, ಈ ಸೈಡ್ ಹೋಯ್ತು ಆ ಕುಂಟ್ನಾಯಿ. ಅಲ್ಲಿಂದಾನೇ ಹೇಳ್ತಾ ಇದ್ದೀನಿ ಸ್ಲೋ ಆಗಿ ಬಾ ಅಂತ ಅಂದ್ಬಿಟ್ಟು. ಕೇಳ್ತಾನೆ ಇಲ್ಲ, ಅಷ್ಟು ಸ್ಪೀಡಾಗಿ ಬರ್ತಿದ್ದಾಳೆ. ಗಾಡಿ ತುಂಬಾ ಸ್ಪೀಡಾಗಿ ಓಡ್ಸಕ್ ಕಲ್ತಿದ್ದಾಳೆ ಇವಾಗ ಅವಳು. ಮಾಡೋದು ಮಾಡಿ ಬಂದು ಅಳ್ಕೊಂಡು ಕುತ್ಕೊಂಡಿದ್ದಾಳೆ. ಎದ್ದೇಳೆ, ಇಷ್ಟೇ ಹೋಗಕ್ಕಿದೆ, ನಾನು ತಳ್ಕೊಂಡು ಹೋಗ್ತೀನಿ ಅಂದ್ರು ಬೇಡ ಕರಿ ಅಂತ ಅಂದ್ರು. ಎದ್ದು ಹೇಳ್ಬೇಕಾನೆ ಏನಾಗಿದೆ ಅಂತ. ಹೇಳಿ ನಿಶ್ಮಿತಾ. ಬಾ ಕರ್ಕೊಂಡು ಹೋಗ್ತೀನಿ, ಹಾಸ್ಪಿಟ್ಲಿಗೆ ಹೋಗೋಣ. ಎಲ್ಲಿ ಏನು ಮಾಡೋಣ? ವಿನಾಯಕ ಅಣ್ಣ ಎತ್ತಾರೆ, ಎದ್ದು ಏನಾಯ್ತು ಅಂತ ಹೇಳ್ಬೇಕ. ಎಲ್ಲಿ ಬಿದ್ದಿದ್ದೇನೆ? ಎದ್ದು ನಾ ನೋಡೋಣ, ನೋಡ್ತೀನಿ. ಮನೆ ಕರಪ್ಪ ನೋಡೋಣ, ಇಲ್ಲಿ ರೋಡಲ್ಲಿ ನೋಡೋಣ. ಅವಾಗಿಂದ ಹಂಗೆ ಕುತ್ಕೊಂಡಿದ್ದಾಳೆ ಅವಳು. ನಾನ್ ತಳ್ಕೊಂಡು ಹೋಗ್ತೀನಿ ಅಂದ್ರೂ ಕೇಳಕ್ ರೆಡಿ ಇಲ್ಲ ಅವಳು. ಬೌಜಿ ಸಡನ್ಲಿ ವರ್ಕ್ ಬಂತಂತ ಅಂದ್ಬಿಟ್ಟು ಈಗ 12 ಗಂಟೆ 12:30 ಸುಮಾರು ಹೋದ್ರು ಅವರು. ಏನಾಗ್ತಿದೆ ಅದನ್ನಾರ ನೋಡೋಣಪ್ಪ, ಮನೆ ಕಡೆ ಹೋಗೋಣಪ್ಪ, ಮನೆಗೆ ಹೋಗೋಣಪ್ಪ. ಅಲ್ಲ ನಿಶ್ಮಿತಾ, ಮನೆಗಾದ್ರೂ ಹೋಗೋಣ ಅಲ್ಲ. ಎದ್ದೇಳೆ ಹೋಗೋಣ ನಿಶ್ಮಿತಾ, ಹೊಡೆದಾಕ್ಬಿಡ್ತೀನಿ ಇವಾಗ. ಮೆಲ್ಲು ಕೊಡ್ಸ್ಬೇಕಿತ್ತು ತಾನೆ. ಏನಾಗಲ್ಲ ಅದರಲ್ಲಿ, ಕೈಗೆಲ್ಲ ಮತ್ತೇನು ಹಚ್ಕೊಂಡಿದ್ದಾಳಲ್ಲ ಮತ್ತೆ. ನಾನು ಹೊಡಿತೀನಿ ಈಗ. ನೀನುಂಟು, ನಾನು ಹೇಳ್ದೆ ಬೌಜಿ ಮಾಡ್ಬೇಡ, ಬೌಜಿ ಭಯ. ಪಾಪ ಮಲಗಿದವ್ರನ್ನ ಎಬ್ಸ್ಬಿಟ್ಟು ಹಿಂಸೆ ಮಾಡಿದಾಳೆ ಅವಳು. ಅದಕ್ಕೆ ನಾನು ಮಾಡಿದ್ದು. ಯೂಶುವಲಿ ಅವ್ರು ಮಲಗಲ್ಲ. ನಾನು ಹಾಲು ತಗೊಂಡ್ಬರ್ತೀನಿ, ಹೋಗಿರ್ತೀರಾ? ಅದು ಬಿದ್ದ ಮಣ್ಣೆಲ್ಲ ಹಚ್ಕೊಂಡಿದ್ದಾಳೆ ಪ್ಯಾಕ್ಟಿಗೆ. ಪ್ಯಾಂಟಿಗೆ ಮಣ್ಣೆಲ್ಲ ಹಚ್ಕೊಂಡು, ಇಲ್ಲೆಲ್ಲ ಮಣ್ಣು ಹಚ್ಕೊಂಡಿದ್ದಾಳೆ, ಇಲ್ಲೆಲ್ಲ ಹಚ್ಕೊಂಡಿದ್ದಾಳೆ. ಏನಲ್ಲ, ಲಿಪ್ಸ್ಟಿಕ್ ಮತ್ತೆ ಫೆವಿಕಾಲ್ ಫಸ್ಟಿಗೆ ಗೊತ್ತಾಗಿದ್ರೆ ಕಪ್ಪಳ ಹೊಡಿತಾ ಇದ್ದೆ. ಹೊಡಿಬೇಕಿತ್ತು ತಾನೇ ಬೌಜಿ. ತಲೆ ತಿರುಗ್ತಾ ಇದೆ. ಬರ್ರಿ ಹೋಗೋಣ. ಏನಾರ ಬೇಕಾ? ಹೆಂಗಿತ್ತು ಬೌಜಿ? ಹೆಂಗ ಅನ್ಸ್ತು? ನನ್ ಮೇಲೆ ಸಿಟ್ಟು ಬಂತ? ಹೊಡಿಬೇಕು ಅನ್ಸ್ತಾ? ಹೊಡಿತಿದ್ದೆ. ಬೆನ್ನಿಟಾಗಿ ನೆಟ್ಟಾಗಿದ್ರೆ ಸತ್ತ ಹಿಂಗ್ ನಾಟಕ ಮಾಡಿ ಸುಮ್ಮನೆ. ಅವರಿಗೆ ಇಲ್ಲಿ ರೋಡಲ್ಲಿ ನಾಚಿಕೆ ಬೇರೆ ಆಗ್ತಾ ಇದೆ. ಎದ್ದು ಬಾರೆ ಅಂತ ಅವರಿಗೆ ಏನ್ ಮಾಡ್ಬೇಕಂತ ಆಕ್ಚುಲಿ ತುಂಬಾ ನಾಚಿಕೆ ಆಗ್ತಿತ್ತು. ಬಾರೆ ಅಂತಿದ್ದಾರೆ. ನನಗೆ ನಗು ಕಂಟ್ರೋಲ್ ಮಾಡಕ್ಕಾಗಲ್ಲ. ನಾನ್ ನಗು ಕಂಟ್ರೋಲ್ ಮಾಡಿರೋದೇ ದೊಡ್ಡ ವಿಷಯ ಇವತ್ತು. ನಾನು ಬೌಜಿ ನನಗೆ ಹೊಡಿತಾರೇನೋ, ಇವಾಗ ಫೋನ್ ಬೇರೆ ಇಟ್ಕೊಂಡಿದ್ದೀನಿ, ಗೊತ್ತಾಗುತ್ತೇನೋ ಅವರಿಗೆ ಅಂತ ನಾನು.
ಇನ್ನೇನು ವಿಡಿಯೋ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಮ್ಮ ಪಕ್ಕದ ಅಪಾರ್ಟ್ಮೆಂಟಲ್ಲಿ ಗಣಪತಿನ ವಿಸರ್ಜನೆ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಿದ್ರು. ಸೊ ಹಾಗಾಗಿ ಅದನ್ನು ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡ್ವಿ. ತುಂಬ ಜೋರಾಗಿ ಬರ್ತಾ ಇದೆ. ಈಗ ಜಸ್ಟ್ ಗಣಪತಿ ಹೋಯ್ತು ಅನ್ನೋಷ್ಟೊತ್ತಿಗೆ ಇಲ್ಲಿ ಮಳೆ ಶುರು ಆಯಿತು. ಸೊ ಈ ಥರನೂ ಜನ ಇರ್ತಾರೆ ನೋಡಿ. ಗಾಡಿನ ಮಳೆ ಬರ್ತಾ ಇದೆ ಅಂತ ಮಳೆಗೆ ತಗೊಂಡೋಗಿ ಗಾಡಿನ ಕ್ಲೀನ್ ಮಾಡ್ಕೊಂಡು ಬಂದಿರೋದು, ಈಗ ಬಂದು ಒರೆಸೋದು. ಗುಡ್ ಪ್ಲಾನ್. ಅವ್ರು ನೋಡು ಆಗದಿಂದ ಒಂದು 20 ಸತಿ ಗಾಡಿನ ತೊಳೆಯಕ್ಕೆ ತಗೊಂಡು ಬಂದಿದ್ದಾರೆ. ಎಲ್ಲರೂ ಒಂದೇ ಕಾರಲ್ಲಿದ್ದಾರಾ? ಗೊತ್ತಿಲ್ಲಪ್ಪ, ಯಾರು ಇಲ್ಲ. ಬೋಜಿತ್ತು ಅಮಿತ್ ಬೋಜಿತ್ತು ಕಾರ್ಯ. ಎಂತ ಎಲ್ಲ ಇಲ್ಲೆಲ್ಲ ಗಲೀಜ್ ಹಾಗೆ ಇದೆ, ಬರೀ ಮುಂದೆ ಮಾತ್ರ ಕ್ಲೀನ್ ಮಾಡಿದ್ದಾನೆ. ಎಲ್ಲಿ ಅವರು ಬಂದ್ರು ಅಂತ ಹೇಳಿದಲ್ಲ, ಸುಮ್ನೆ ಅಂದ. ನಾನು ಸ್ನಾನ ಮಾಡಿ ಬಂದೆ, ಹೋಗಿ ಕರ್ಕೊಂಡ್ ಬರ್ತೀನಿ ಈಗ, ಇಲ್ಲ ಅಂದ್ರೆ ಬರಲ್ಲ. ಚಾರ್ಜರ್ ಕುಕ್ಕೆ ಹಾಕೊಂಡು ಹಿಂಗೆ ಓಡಾಡ್ತಾ ಇದ್ದೀವಿ ನೋಡಿ. ಪಿಂಪಲ್ಸ್ ಬಂದರು ಬಂದರು ಬಾವ ಬಂದರು. ಎಂತ ಇದು? ಅಷ್ಟು ದೊಡ್ಡ ಯೂಟ್ಯೂಬರ್ ಅಂತೂ ಆಗಿಲ್ಲ ನಾನು ಸದ್ಯಕ್ಕೆ. ಅಷ್ಟೆಲ್ಲ ಇನ್ವೆಸ್ಟ್ ಮಾಡಕ್ಕೆ ಸಾಕು, ಇಷ್ಟೇ. ಬೇಡ ಬೇಡ ಬೇಡ, ಇಷ್ಟು ಕ್ಲಾರಿಟಿ ಸಾಕಲ್ಲ ನೋಡಿ. ನಿಮ್ಮಂತವರಿಗೆಲ್ಲ ಹಿಂಗೆ ಸ್ವಲ್ಪ ಪ್ರಾಂಕ್ ಮಾಡಿ 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 ಎಲ್ಲಾದ್ರೂ ಸಬ್ಸ್ಕ್ರೈಬರ್ಸ್ ಆದ್ರೆ ಫ್ಯೂಚರ್ ಅಲ್ಲಿ ಆ ಕ್ಯಾಮೆರಾ ಹಿಡಿದ್ರೆ ಗೊತ್ತಾಗ್ಬಿಡುತ್ತೆ. ಫ್ಯೂಚರ್ ಹೌದಲ್ಲ, ಫೋನೇ ಬೆಸ್ಟ್. ಗೊತ್ತೀರಾ ಎಷ್ಟೊತ್ತು? ಏನಿದು ಏನಿದು? ನಾನ್ ಬಂದಿದ್ದಕ್ಕೆ ಇವ್ರಿಗೆ ಇಷ್ಟು ಬೇಗ ಬಂದ್ರು, ಇಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರ್ತಿದ್ರಿ ತಾನೇ. ಬನ್ನಿ ಬೇಗ. ಹೆಂಗೆ ನಾವು ಬರ್ಬೇಕು ಬರ್ಬೇಕು. ಅದು ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ. ಕಾರ್ ನಂಬರ್ 1, ಕಾರ್ ನಂಬರ್ 2. ನಾವಂತೂ ಇದಕ್ಕೆ ಹೋಗೋದು. ನಮ್ಮ ಸೀಟ್ ಅಂತೂ ಇಲ್ಲಿದೆ, ನೀವು ಕೂತ್ಕೊಳ್ಳಿ. ಗಾಡಿ ಓಪನ್ ಮಾಡ್ಬೇಕಾ? ವೆಲ್ಕಮ್. ಹಾಕ್ಬೋದಾ? ಓಕೆ, ಬನ್ನಿ ಕೂತ್ಕೊಳ್ಳೋಣ, ಹೋಗೋಣ. ಲೈಟ್ ಇದೆ ಈ ಟ್ರೈಪೋಡ್ ಅಲ್ಲಿ. ಸೊ ನಾವಂತೂ ಹೊರಟ್ವಿ. ಅಮಿತ್ ಏನ್ ತಿಂತಿದ್ಯಾ? ಚಾಕ್ಲೇಟ್. ಸೊ ಅವರು ಹಿಂದೆಯಿಂದ ಬರ್ತಾ ಇದ್ದಾರೆ. ಬೇಗ ಹೋಗಿ ಯಾಕೆ ಬಂದ್ ಮಾಡೋದು? ಇವತ್ತು ಹೆಂಗೋ ಪ್ರಾಂಕ್ ಮಾಡಿರೋ ವಿಡಿಯೋ ಅಂತೂ ಸಕ್ಸಸ್ ಆಗಿದೆ. ಆಕ್ಚುಲಿ ಏನ್ ಗೊತ್ತಾ, ಏನಾಗಿರೋದು ಗೊತ್ತಾ? ಇಲ್ಲ, ನಾನು ನೋಡಿಲ್ಲ, ನಾನು ಇನ್ನೂ ನೋಡಿಲ್ಲ. ನಾನು ನೋಡ್ತಾ ಇದ್ದೀನಿ, ವಿಡಿಯೋ ಸಿಗ್ತಾ ಇಲ್ಲ. ಆಕ್ಚುಲಿ ನಾನು ಅನ್ಕೊಂಡೆ ಇಲ್ಲ ಅದು ತೆಗ್ದಿಲ್ಲ ಅಂತ. ಆಮೇಲೆ ನಾನು ಇರ್ಲಿ ಬಿಡು ಪರವಾಗಿಲ್ಲ, ಫಸ್ಟ್ ಟೈಮ್ ಇಲ್ಲ. ಬೇಜಾರ್ ಅಂದ್ರೆ ಮೇ ಬಿ ಇಟ್ಕೊಳ್ಳೋದೇ ಕಷ್ಟ ಅಂತದ್ರಲ್ಲಿ ನಾನು ಮೊನ್ನೆ ಇವನಿಗೆ ಪ್ರಾಂಕ್ ಮಾಡೋಣ ಅಂತೇಳಿ ಎಷ್ಟು ಸತಿ ಟ್ರೈ ಮಾಡಿದ್ನಲ್ಲ, ಆಗ್ತಾನೆ ಇಲ್ಲ. ಅಂತದ್ರಲ್ಲಿ ಅಲ್ಲಿ ನಿಂತ್ಕೊಂಡು ಇಟ್ಕೊಂಡಿದ್ದಾರೆ ಅಂದಾಗ ಅದ್ರಿಂದ ಒಂದು ಎಫರ್ಟ್ ಇರುತ್ತೆ. ಸುಮ್ನೆ ಬೈದ್ ಬಿಟ್ಟಿ ಅಂತ ಹೇಳ್ತಾನ. ನಿಗ್ತಾ ಇಲ್ಲ, ಇರ್ಲಿ ಬಿಡು. ಬಂದಿದ್ದೀನಿ ಮುಂದೆ. ಇಲ್ಲ ಆಕ್ಚುಲಿ ನನಗೂ ಡೌಟ್ ಆಯ್ತು, ಏನಕ್ಕಂದ್ರೆ ನಾನು ಇನ್ನೂ ನೋಡಿಲ್ಲ ವಿಡಿಯೋ, ಆಯ್ತಾ? ನಂಗೆ ಶೋರ್ ಇಲ್ಲ ಅದಾಗಿದೆ ಇಲ್ಲ ಅಂತ. ಮೇ ಬಿ ಬಾವಂದು ಬೌಚಿದು ತಲೆ ಕಟ್ಟಾಗಿದೆ ಅಂತ ಇದ್ದಾಳೆ ವಿಡಿಯೋದಲ್ಲಿ. ಸೊ ಅದಕ್ಕೆ ಈಗ ಚೆಕ್ ಮಾಡ್ಬೇಕು. ಒಂದ್ ವೇಳೆ ಬಂದ್ರೆ ಖುಷಿ, ಬಂದಿಲ್ಲ ಅಂದ್ರೂ ಓಕೆ. ಫಸ್ಟ್ ಟ್ರೈ ಮಾಡಿರೋದು ಅಂದ್ರೆ
ಮೊನ್ನೆ ಅವಳಿಗೆ ಇರಿಟೇಟ್ ಮಾಡಿರೋದು, ಅದು ಬಿಟ್ಟು ಪ್ರಾಂಕ್ ವಿಡಿಯೋ ಎಲ್ಲ ಎಲ್ಲೂ ಟ್ರೈ ಮಾಡಿರ್ಲಿಲ್ಲ. ಫಸ್ಟ್ ಸಕ್ಸಸ್ ಆಯ್ತು. ಅವ್ರು ಬಂದ ತಕ್ಷಣ ಅಂದ್ರು ಡ್ರಾಮಾ ಮಾಡ್ತಾ ಇದ್ದಾಳೆ ಇವಳು ಅಂತಂದ್ರು. ಬಟ್ ನಾನು ಫೆವಿಕಾಲ್ ಹಾಕಿ ಅದು ಇದ್ ಮಾಡಿದ್ನಲ್ಲ, ಅದು ಡ್ರೈ ಆದ್ಮೇಲೆ ರಿಯಲ್ ಆಗಿ ಬ್ಲಡ್ ತರಾನೇ ಅನಿಸ್ತಾ ಇತ್ತು. ಸೊ ಅಯ್ಯೋ ಕಾಲಿಗೂ ಅಂತ ಅನ್ಬಿಟ್ರು. ನನ್ಗೆ ಇನ್ನೂ ನಗು ಜಾಸ್ತಿ ಬರ್ತಾ ಇತ್ತು. ನಗು ಅಂತೂ ತುಂಬಾ. ಇವ್ರು ಅಮಿತನ್ಗಂತೂ ಅವ್ರು ಮೈಸೂರಿಗೆ ಹೋಗಿದ್ದಾರೆ ಅಂತ, ಅಮಿತ್ ನೀನು ಹೋಗು ಅಂತಿದ್ರೆ ಅವನಿಗೆ ಅಲ್ಲಿ ಕುತ್ಕೊಂಡು ನೋಡ್ಬೇಕು, ಹೋಗ್ಲಿಕ್ಕಂತೂ ಬೇಡ. ಆಮೇಲೆ ಹೋಗ್ ಅಮಿತ್ ನೀನು ಅಂತಂದ. ಆಮೇಲೆ ಅಮಿತ್ ಹೋದ್ರು ಫೈನಲಿ. ಆಮೇಲೆ ವಿಡಿಯೋ ಅಂತೂ ಹೇಗೋ ಸಕ್ಸಸ್ ಆಯ್ತು. ಆಮೇಲೆ ಅವ್ರು ಅನ್ಕೊಂಡ್ರು ಇಲ್ಲ ನಿಜ ಅನ್ಕೊಂತೀನಿ, ಗಾಯ ನೋಡ್ಕೊಂಡು ಅಯ್ಯೋ ಅಂತ ಹೇಳ್ಕೊಂಡು ಅಯ್ಯೋ ಏನಿದು ಅಂತೇಳಿ ಎಲ್ಲ ಪಾಪ ಒರ್ಸ್ತಾ ಇದಾರೆ ನನ್ನ ಕೈನ. ಆಮೇಲೆ ಎಲ್ಲಾದ್ರೂ ಅವ್ರಿಗೆ ಲಿಪ್ಸ್ಟಿಕ್ ತಾಗಿದ್ರೆ ಕಷ್ಟ ಅಂತ ಹೇಳ್ಕೊಂಡು ನಾನ್ ಬೇಗ ಹಿಂಗ್ ಜರ್ಸ್ಕೊಂಡ್ ಬಿಟ್ಟೆ. ಆಮೇಲೆ ನಾನು ಇನ್ನೇನ್ ಹೇಳಿ, ಇನ್ನು ತಲೆ ಎತ್ತಿದ್ರು ನಂಗೆ ಅವ್ರ ಮುಖ ನೋಡಿದ್ರು ನಗು ಬರ್ತಾ ಇಲ್ಲ. ಹೌದು ಅವ್ರು ಬರ್ಬೇಕಿತ್ತು, ಬಟ್ ಅದು ತುಂಬಾ ಲಾಂಗ್ ಆಯ್ತು. ಯಾಕಂದ್ರೆ ಅವ್ರು ನಡ್ಕೊಂಡ್ ಬರ್ಬೇಕಲ್ಲ, ಸುಮ್ನೆ ಏನ್ ಎಳಿಯೋದು ಅಂತ ಹೇಳ್ಕೊಂಡು ಹೋಗ್ಲಿ ಬಿಡು ಅಂತ ಹೇಳ್ಕೊಂಡು ಅಲ್ಲಿಗೆ ಎಂಡ್ ಮಾಡ್ಬಿಟ್ವಿ. ಅಂತೂ ಇಂತೂ ಸಕ್ಸಸ್ ಅಂತ ಆಯ್ತು ಪ್ರಾಂಕ್ ವಿಡಿಯೋ ಹೇಗ್ ಬಂದಿದೆ ಅಂತ ಹೇಳಿ ನೋಡ್ಬೇಕು. ಚೆನ್ನಾಗ್ ಬಂದ್ರೆ ಖಂಡಿತವಾಗಿ ಇಲ್ಲ ಇಟ್ಕೊಳಕ್ ಆಪ್ಷನ್ ಇಲ್ಲ. ಸೆಕೆಂಡ್ಸ್ ನಂಬರ್ ಓಡ್ತಿರೋದು ನಾನು 2-3 ಸಲ ಅಬ್ಸರ್ವ್ ಮಾಡ್ತಿದ್ದೀನಿ. ಮೇ ಬಿ ಇಟ್ಕೊಳ್ಳೋದೇ ಕಷ್ಟ ಅಂತದ್ರಲ್ಲಿ. ನಾನು ಮಿನಿಟ್ಸ್ ಇತ್ತು, ಅದು ಓಪನ್ ಮಾಡ್ಬಿಟ್ಟು ನೋಡಿದಾಗ ನಾನು ಬಚಾವಾದೆ ಅಂತ ಅಂದ್ಬಿಟ್ಟು ಇಲ್ಲ ನಾನು ಏನು ಹೇಳ್ತಿರ್ಲಿಲ್ಲ. ಬೇರೆ ವಿಷಯದಲ್ಲಾದ್ರೂ ಏನಾದ್ರೂ ಹೇಳ್ಬೋದಿತ್ತು, ಬಟ್ ಇದ್ರಲ್ಲಿ ಏನು ಹೇಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ವಿಡಿಯೋ ತೆಗಿ ಅನ್ನೋದೇ ದೊಡ್ಡದು, ಅವ್ರು ತೆಗಿತಿರೋದು ಇನ್ನೂ ದೊಡ್ಡದು. ಅದ್ರ ಮೇಲೆ ನಾನ್ ಮತ್ತೆ ಹೋಗಿ ಜಗಳಾಡ್ಲಿಕ್ಕೆ ಹೆಂಗಾಗುತ್ತೆ, ಅದಕ್ಕೆ ಇರ್ಲಿ ಬಿಡು ಅಂತ ಸುಮ್ಮನೆ ಅದೇ. ಎಲ್ಲೋ ಒಂಚೂರು ಅಯ್ಯೋ ಇಷ್ಟು ಮಾಡಿದ್ನಲ್ಲ. ಅವ್ರು ಇನ್ನೊಂದೇನ್ ಗೊತ್ತಾ, ಅವ್ರು ಮಲಗ್ತಾನೆ ಇರ್ಲಿಲ್ಲ ಸಂಡೇ ಟೈಮ್ಸ್. ಅದು ಇವತ್ ಮಲಗ್ಬಿಟ್ಟಿದ್ದಾರೆ. ಬಟ್ ನಾನು ಅಕ್ಕನಿಗೆ ಮುಂಚೆನೆ, ನಿರ್ಮಲಂಗ್ ಮುಂಚೆನೆ ಹೇಳಿದ್ದೆ ನಾನು ಹಿಂಗೆ ಅಂತ ಹೇಳ್ಕೊಂಡು. ಬಟ್ ಫೈನಲಿ ಸಕ್ಸಸ್ ಆಯ್ತು. ಹಾಗೆ ನಮ್ಮ ಪಕ್ಕದ ಅಪಾರ್ಟ್ಮೆಂಟ್ ಅಲ್ಲಿ ನಮ್ದು ಬೆಳಿಗ್ಗೆನೆ ಹೋಗಿದೆ ಇದು ಗಣಪತಿ. ಸೊ ನಾವು ಚರ್ಚಿಗೆ ಹೋಗಿದ್ವಿ. ನಾವು ಚರ್ಚಿಗೆ ಹೋಗಿ ಬರೋಷ್ಟೊತ್ತಿಗೆ ಮುಗ್ದಿತ್ತು. ಸೊ ನಮ್ಮ ಮುಂದಿನ ಅಪಾರ್ಟ್ಮೆಂಟ್ ಅಲ್ಲಿ ಏನು ಮರ, ಹೌದಲ್ಲ ಮರ ಬಿದ್ದಿರೋದು, ಗಣಪತಿನ ಬಿಡಕ್ಕೆ ಹೋಗಿದ್ದಾರೆ. ಸೊ ಹಾಗಾಗಿ ವಿಸರ್ಜನೆ ಮಾಡ್ಲಿಕ್ಕೆ. ಸೊ ಹಾಗೆ ಅದನ್ನ ಈ ಮಳೆಗೆನೆ ವಿನಾಯಕ ಮಾತಾಡು. ಈ ಮಳೆಗೆನೆ ಮೆಟ್ರೋ ಹೋಲ್ಸೇಲ್ ಮೆಟ್ರೋ ಅಲ್ಲ, ಅದು ಹೋಲ್ಸೇಲ್ ಮೆಟ್ರೋ ಹತ್ರ ಹೋಗ್ತಾ ಇದೀವಿ. ಮಳೆ ಬರ್ತಾ ಇದೆ, ನಾವು ಬಿಡ್ತೀವ ಮಳೆ ಬರ್ಲಿ ಚಳಿ ಇರ್ಲಿ. ಮತ್ತೆ ಅಮಿತ್ ಇದ್ರಲ್ಲಿ ಪ್ಲಸ್ ಪಾಯಿಂಟ್ ಏನಂದ್ರೆ, ಅಮಿತನ್ಗೆ ಮನೇಲಿ ಕೂತ್ಕೊಳ್ಳೋದಂದ್ರೆ ಆಗಲ್ಲ, ಎಲ್ಲಾದ್ರೂ ಹೋಗ್ಬೇಕು. ಸೊ ಏನ್ ತಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಸುತ್ತಾಡ್ತಾ ಇರ್ತೀವಿ. ಸೊ ಈಗ ಇಷ್ಟು ಜೋರು ಮಳೆ ಬರ್ತಾ ಇದೆ ಆದ್ರೂ ಪರವಾಗಿಲ್ಲ ಅಂತ ಮೆಟ್ರೋ ಹೋಲ್ಸೇಲ್ಗೆ ಹೋಗ್ತಾ ಇದೀವಿ. ಸೊ ಅಕ್ಕ, ಬಾವ, ಮಾಯಿ, ಹಾಗೆ ವಿನಾಯಕಣ್ಣ, ಸುಷ್ಮಿತಾ, ನಾವು ಇಷ್ಟು ಜನ ಎಲ್ಲಿದೆಯೇ. ಸೊ ನಾವು ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಅಮ್ಮ ಎಂತ ದೊಡ್ಡ ಗಣಪತಿ ನಿಲ್ಸಿದಾರೆ, ಶೆಟ್. ಸೊ ಅಲ್ಲಿಂದ ನಾವು ಹೊರಟ್ಕೊಂಡು ಬಂದ್ವಿ ಮೆಟ್ರೋ ಹೋಲ್ಸೇಲ್. ಸೊ ಈಗ ತಕೊಳಕ್ಕೆ ಏನು ಇಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡೋದು. ಅದು ಒಂದು ಎಣ್ಣೆ ತಕೊಳಕ್ಕೆ, ಕುಕ್ಕಿಂಗ್ ಆಯಿಲ್ ತಕೊಳಕ್ಕೆ ಮೆಟ್ರೋಗೆ ಬಂದಿರೋದಂದ್ರೆ ವಿಚಿತ್ರ. ಹೌದು, ಡಿಮಾರ್ಟ್ ಮೀನ್ ಮಾರ್ಕೆಟ್, ನಿಮ್ಗೆ ಏನ್ ಬೇಕಾದ್ ತಕೋಬಹುದು. ಇನ್ನು ಜೀವ ಇರುವ ಮೀನು, ಫ್ರೆಶ್ ಸಪ್ಪಳೆ ಪೂಜೆ ಮಾಡಿ. ನಾವು ಬಿಡ್ತೀವ, ಹೋಗಿದ ಕಡೆ ಮಾತ್ರ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡೋದು ಮಾತ್ರ ಪಕ್ಕ. ಬಟ್ ಎಲ್ಲ ಖಾಲಿ ಆಗಿದೆ. ನಿಮ್ಮ ಅಪ್ಪಾಜಿ ಹುಟ್ಟಿದ್ದು ಅಲ್ಲಿ ನಾನು ಟ್ಯಾನ್ಸಿನಿಯಾ ಹೋಗ್ಬೇಕು. ಏನು ಇವೆಂಟ್ ಇದ್ರು ನಾನು ಫುಲ್ ಕೇಳಿಸ್ ಹೋಗೋದಿದ್ರೆ ನಾನು ಯಾವಾಗಲೂ ಹೋಗ್ಬೋದು, ಅದರಲ್ಲಿ ಏನಿಲ್ಲ. ನೋಡಿದ್ರಾ ಆ ಥರ ಪವರ್ ಇದೆ. ಹೋಗೋದಿದ್ರೆ ಅವ್ರು ಯಾವಾಗ್ಲಾದ್ರೂ ಹೋಗ್ತಾರೆ. ನಾಳೆ ಹೋಗ್ಲಿ, ನಾಳೆ ಹೋಗಲ್ಲ, ಹೋಗ್ಬೋದು. ನೀವು ಹೇಳೋದು ಹೇಳ್ಕೊಂಡು ನಾಳೆನೆ ಅಂದ್ರೆ ಅದು ಹೆಂಗಾಗುತ್ತೆ ಬಹುಜಿ. ಕೊಣಕ್ ಸರಿ, ಮೆಟ್ರೋ ಶಾಪಿಂಗ್ ಆಯ್ತು. ಮೆಟ್ರೋ ಹೋಲ್ಸೇಲ್ ಅಲ್ಲಿ ಶಾಪಿಂಗ್ ಮುಗೀತು. ಟೈಮ್ ಎಷ್ಟಾಯ್ತು? ಎಷ್ಟು ಗಂಟೆಗೆ ಬಂದಿದ್ದು ನಾವು? 7:30. ಅಲ್ಲಿ ಸುತ್ತೋದೇ ಜಾಸ್ತಿ. 7:30ಗೆ ಬಂದಿದ್ದ ಅಮಿತ್. 6 ಗಂಟೆಗೆ 6:30ಗೆಲ್ಲ ಇಲ್ಲಿ ಮುಟ್ಟಿದ್ವಿ. 6:30ಯಿಂದ 9 ಗಂಟೆ ಆಯ್ತು.
2.5 hours to 3 hours. ಯಪ್ಪ ಭರ್ಜರಿ ಶಾಪಿಂಗ್. ಬಟ್ ಅಲ್ಲಿ ಓಡಾಡೋದೇ ಜಾಸ್ತಿ ತಾನೆ. ಪೂರಾ ಕಡೆ ಐಟಮ್ ಪೂರಾ ಕಡೆ ಹುಡುಕಿ ಒಂದು ರೌಂಡ್ ಹಾಕೊಂಡು ಬರ್ಬೇಕಾಗುತ್ತೆ. ಸೊ ಹಾಗಾಗಿ ಲೇಟ್ ಆಯ್ತು. ಇನ್ನೇನು ಮನೆಗೆ ಹೊರಟ್ವಿ. ಮನೆಗೆ ಹೋಗಿ ಅಡುಗೆ ಮಾಡಿದ್ದೀನಿ, ಇನ್ನು ಸ್ವಲ್ಪ ಮಾಡಬೇಕು, ಮಾಡಿ ಊಟ ಮಾಡಿ ಮಲ್ಗೋದು. ಸೊ ಇವತ್ತಿಂದು ಪ್ರ್ಯಾಂಕ್ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.